ರಿಜೆಕ್ಟ್ ಮಾಡ್ತಾನೆ ಇದ್ದಾರೆ ಅವ್ರು ನಿಮ್ಮನ್ನ, ನಿಮ್ ಕಮಲಿ ಅವರು. ಬಟ್ ಆದ್ರೂ ನೀವು ಹಿಂದಿಂದೆ ಹೋಗ್ತಿದ್ರ. ನಾಯಿ ಪಾಡು ಗಂಡ್ಮಕ್ಳದು ಏನು ಮಾಡಕ್ಕಾಗುದಿಲ್ಲ. ರಿಯಲ್ ಲೈಫಲ್ಲಿ ಎಷ್ಟಾಗಿದೆ ಆ ಥರದಾಗ? ರಿಯಲ್ ಲೈಫಲ್ಲಿ ನಾನು ಬ್ರಹ್ಮಚಾರಿ ಆಗ್ಬಿಡೋಣ ಅಂತ ಅನ್ಕೊಂಡಿದ್ದೀನಿ. ಜೊತೆಗೆ ಧನಂಜಯ ಅವರೇ, ಆಕ್ಚುಲಿ ಈ ಸಿದ್ದೇಗೌಡರು ಪಾತ್ರದ ಮೂಲಕ ಒಂದು ಪ್ರೀತಿ ಅನ್ನೋ ಒಂದು ವಿಷಯಕ್ಕೆ ಆಕ್ಚುಲಿ ಹೊಸ ವ್ಯಾಖ್ಯಾನವನ್ನ ಕೊಡ್ತಾ ಇದ್ದೀರಾ ನೀವು. ಬಿಕಾಸ್ ಇಟ್ ಈಸ್ ಕ್ವೈಟ್ ಎ ರೇರಿಟಿ. ಅಂದ್ರೆ ಇವತ್ತಿನ ಕಾಲದಲ್ಲಿ ಓಕೆ, ನಮ್ಗಿಂತ ಸ್ವಲ್ಪ ಏಜ್ ಅಲ್ಲಿ ದೊಡ್ಡವರಿರೋನ್ನ ಪ್ರೀತಿಸಬಹುದು, ಅದರಲ್ಲಿ ಏನು ಸಮಸ್ಯೆ ಇಲ್ಲ. ಬಟ್ ಆದ್ರೆ ರಿಜೆಕ್ಟ್ ಮಾಡ್ತಾನೆ ಇದ್ದಾರೆ ಅವ್ರು ನಿಮ್ಮನ್ನ, ನಿಮ್ ಕಮಲಿ ಅವರು. ಬಟ್ ಆದ್ರೂ ನೀವು ಹಿಂದಿಂದೆ ಹೋಗ್ತಿದ್ದೀರಾ. ಬಿಕಾಸ್ ಇವತ್ತಿನ ಕಾಲದಲ್ಲಿ ಫ್ರೆಂಡ್ಶಿಪ್ನೇ ನಾವು ಫೋರ್ಸ್ ಮಾಡಿ ಮಾಡ್ಕೊಳಕ್ಕಾಗಲ್ಲ. ಬಟ್ ಆ ಥರದ್ರಲ್ಲಿ ನೀವು ಲವ್ನ ಪಡ್ಕೊಳ್ಬೇಕು, ಮದುವೆ ಆಗಬೇಕು ಅಂತ ಇಷ್ಟಪಡ್ತಾ ಇದ್ದೀರಾ. ಸೊ ಈ ಥರದ ಪಾತ್ರಕ್ಕೆ ಒಗ್ಗಿಕೊಳ್ಳೋದಕ್ಕೆ ನಿಮಗೆ ಎಷ್ಟು ಕಷ್ಟ ಇತ್ತು, ಏನು ಚಾಲೆಂಜಸ್ ಇತ್ತು ಅಂತ? ಅದು ಎಲ್ಲ ಗಂಡ್ಮಕ್ಳಿಗೂ ಅಭ್ಯಾಸ ಇರುತ್ತೆ. ಇಲ್ಲ ಅನ್ನಿಸ್ಕೊಳ್ಳೋದು, ಒಗಿಸ್ಕೊಳ್ಳೋದು, ಮತ್ತೆ ಹಿಂದೆ ಬೀಳೋದು. ನಾಯಿ ಪಾಡು ಗಂಡ್ಮಕ್ಳದು ಏನು ಮಾಡೋಕ್ಕಾಗೋದಿಲ್ಲ. ಬಟ್ ಅದು ಚೆನ್ನಾಗಿರುತ್ತೆ. ರಿಯಲ್ ಲೈಫಲ್ಲಿ ಎಷ್ಟಾಗಿದೆ ಆ ಥರದಾಗ? ರಿಯಲ್ ಲೈಫಲ್ಲಿ ಇಲ್ಲ, ಕೌಂಟ್ ಅನ್ನೋದಲ್ಲ. ಈಗ ಹೇಳಿದ್ರೆ ನಮ್ಮ ಹುಡುಗಿರು ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಇಲ್ಲ, ಸದ್ಯಕ್ಕೆ ಬೇಡ. ಈಗ ಪ್ರಶಾಂತವಾಗಿದ್ದೀನಿ, ಸಿಂಗಲ್ ಆಗಿದ್ದೀನಿ. ಸದ್ಯ ಪ್ರಶಾಂತವಾಗಿದ್ದೀನಿ, ಏನು ತೊಂದರೆ ಇಲ್ಲ. ಈಗ ಇದೇನೋ ಸಿಂಗಲ್ ಹುಡುಗಿಯರಿಗೆ ಮೆಸೇಜ್ ಕೊಟ್ಟಂಗೆ. ಇಲ್ಲ ಇಲ್ಲ, ಹಾಗೇನಿಲ್ಲ. ಡಾಕ್ಟರ್ ಆಗೋ ಕನಸಿದೆಯಾ? ನೀಟಲ್ಲಿ ಕಡಿಮೆ ಅಂಕಗಳು ಬಂದಿದೆಯಾ? ಇಂಜಿನಿಯರಿಂಗ್ ಓದೋ ಬಜೆಟ್ ಅಲ್ಲಿ ವಿದೇಶದಲ್ಲಿ MBBS ತಡ ಯಾಕೆ? ಕಾಂಟ್ಯಾಕ್ಟ್ ಮಾಡಿ ಡಾಕ್ಟರ್ ಟೀಮ್ಸ್. ಸೊ ಅದೇ ಪಾತ್ರದ ಬಗ್ಗೆ ಹೇಳೋದಾದ್ರೆ, ಇದು ತುಂಬಾ ಚೆನ್ನಾಗಿರುತ್ತೆ ಆಕ್ಚುಲಿ. ಯಾವುದೇ ಹುಡುಗಿ ಬೇಡ ಬೈಯೋದು, ಬೇಡ ಅನ್ನೋದು, ಬೈಯೋದು, ರಿಜೆಕ್ಟ್ ಮಾಡೋದು, ಮತ್ತೆ ಅವ್ರ ಹಿಂದೆ ಹೋಗೋದು, ಅವ್ರನ್ನ ಇಂಪ್ರೆಸ್ ಮಾಡಕ್ಕೆ ಟ್ರೈ ಮಾಡ್ತೀವಲ್ಲ, ಪ್ರತಿಯೊಂದು ಸಲ ಹೊಸದಾಗಿ ಟ್ರೈ ಮಾಡ್ತೀವಲ್ವಾ, ಅದು ತುಂಬಾ ಖುಷಿ ಕೊಡುತ್ತೆ. ಆಮೇಲೆ ಇನ್ನೊಂದು, ನೀವು ಮೆಂಟಲಿ ಕೂಡ ತುಂಬಾ ಸ್ಟ್ರಾಂಗ್ ಇರ್ಬೇಕಾಗುತ್ತೆ ಒಳಗಡೆಯಿಂದ. ಬಿಕಾಸ್ ಆಲ್ವೇಸ್ ಫೇಸಿಂಗ್ ರಿಜೆಕ್ಷನ್ ಅಂಡ್ ಅಗೈನ್ ಟ್ರೈಯಿಂಗ್ ಅಂದ್ರೆ ತುಂಬಾ ಸ್ಟ್ರಾಂಗ್ ಇರ್ಬೇಕು. ಎಕ್ಸಾಕ್ಟ್ಲಿ. ಎಷ್ಟು ಸಲ ರಿಜೆಕ್ಟ್ ಮಾಡಿ ಎಷ್ಟು ಅವಮಾನಗಳು ಮಾಡಿದ್ರು ನಾವು ಪ್ರೀತಿಸಿರೋ ಹುಡುಗಿ ಅಲ್ವಾ, ನಡೆಯುತ್ತೆ. ನಾವು ಪ್ರೀತಿಸಿರೋ ಹುಡುಗಿ ಅಲ್ವಾ, ಪರವಾಗಿಲ್ಲ, ಅವಳೇ ಅಲ್ವಾ ಬೈದಿದ್ದು ಅಂತ ಮತ್ತೆ ಮುಂದುವರಿದು. ಸೊ ರೀಸ್ಟಾರ್ಟ್ ಲವಿಂಗ್. ಯಾರೋ ಒಬ್ರು ಏನೋ ಬೈದ್ರು ಅಂತ, ಅವ್ರು ಹರ್ಟ್ ಮಾಡಿದ್ರು ಅಂತ ಅವ್ರನ್ನ ಬಿಟ್ಬಿಟ್ಟು ಹೋದ್ರೆ ಅದು ಲವ್ ಅನ್ನಿಸ್ಕೊಳ್ಳಲ್ಲ. ಲವ್ ಮಾಡೋರ್ಗೆ ಹಕ್ಕಿರೋದು, ವಾಟ್ ಎವರ್ ಇಟ್ ಈಸ್, ನಮ್ಮನ್ನ ಬೈಯೋಕ್ಕಾಗ್ಲಿ, ತಿದ್ದೋಕ್ಕಾಗ್ಲಿ, ಹೊಡಿಯೋಕ್ಕಾಗ್ಲಿ, ಅವ್ರಿಗೆ ಹಕ್ಕಿರೋದು. ಸೊ ಜಸ್ಟ್ ಹರ್ಟ್ ಮಾಡಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಬೇಡ ಇನ್ನೊಬ್ರನ್ನ ಟ್ರೈ ಮಾಡ್ತೀನಿ ಅಂದ್ಬಿಟ್ರೆ ಅದು ಅರ್ಥನೇ ಅಲ್ಲ. ಸೊ ನೋಡಿ, ನಿಮ್ಮಂತ ಒಂದು ಮುಗ್ಧ ಮನಸ್ಸಿನ ಹುಡುಗನನ್ನ ನಮ್ಮ ಕಮಲಿಯವರು ಬೇಗ ಒಪ್ಕೊಳ್ಳಿ. ಬಟ್ ಅದೇ ತುಂಬಾ ಸೀರಿಯಲ್ ಆಗಿದ್ರಿಂದ ಸಿಕ್ಕಾಪಟ್ಟೆ ಎಪಿಸೋಡ್ಸ್ ಇಳಿತಾರೆ ಅಂತ ಗೊತ್ತು ನಮ್ಗೆ. ಬಟ್ ಆದ್ರೂ ಎಲ್ಲೋ ಒಂದ್ ಕಡೆ ಒಂದು ಆಶಾದಾಯಕ ಭಾವನೆ ಇದೆ, ನಿಮ್ಮನ್ನ ಅಕ್ಸೆಪ್ಟ್ ಮಾಡ್ತಾರೆ ಯಾವ್ದೋ ಒಂದು ಎಪಿಸೋಡ್ ಅಲ್ಲಿ ಅಂತ. ನೋಡೋಣ ಎಷ್ಟು ಎಪಿಸೋಡ್ ಆಗ್ಬೋದು ಅಂತ. ಇನ್ನು ನಾನು ಅದಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ. ಕರೆಕ್ಟ್.